ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಲಚ್ಚಿ ಕನ್ನಡ ವ್ಲಾಗ್ನ ಹೆಸರನ್ನ ಚೇಂಜ್ ಮಾಡಿದ್ದೀನಿ. ಇವಾಗ ಬಂದ್ಬಿಟ್ಟು ನವೀನ ಕನ್ನಡ ವ್ಲಾಗ್ ಅಂತ ಹಾಕಿದ್ದೀನಿ. ಸೊ ಇವತ್ತಿನ ಗುರುವಾರದ ವ್ಲಾಗ್ ಇದು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಅದೇ ಕಾರಣಕ್ಕೂ ಮರಿಬೇಡಿ, ಮೇಯ್ನ್ ಅದು. ಮತ್ತು ಇವಾಗ ವ್ಲಾಗ್ ವಿಷಯಕ್ಕೆ ಬರೋಣ. ಇವತ್ತಿನ ದಿನ ಹೀಗಿದೆ. ಗುರುವಾರ ನಾನು ವಾರ ಮಾಡ್ತೀನಿ. ಈ ರಂಗೋಲಿ ಬಂದ್ಬಿಟ್ಟು ಗುರುವಾರದ ವಿಶೇಷ ರಂಗೋಲಿ. ಇದು ನನಗೆ ತುಂಬ ಇಷ್ಟವಾದ ರಂಗೋಲಿ. ಇದರ ರಂಗೋಲಿ ಹೆಸರು ಬಂದ್ಬಿಟ್ಟು ಲಕ್ಷ್ಮೀ ರಂಗೋಲಿ. ಇದು ಈ ರಂಗೋಲಿ ನಾನು ಗುರುವಾರ ಫಿಕ್ಸು. ಗುರುವಾರ ಒಂದು, ವಾರ ಒಂದೊಂದು ಹಾಕ್ತೀನಿ. ಸೋಮವಾರ ಒಂದು, ಮಂಗಳವಾರ ಒಂದು, ಬುಧವಾರ ಒಂದು, ಗುರುವಾರ ಒಂದು, ಶುಕ್ರವಾರ ಒಂದು, ಶನಿವಾರ ಒಂದು. ಭಾನುವಾರ ಇಲ್ಲ, ರಜೆ ಅಲ್ವಾ, ಹಾಗಾಗಿ ಸ್ವಲ್ಪ ನಾವು ಲೇಟಾಗಿ ಎದ್ದೇಳ್ತೀವಲ್ಲ, ಹಾಗಾಗಿ ರಂಗೋಲಿ ಎಲ್ಲ ಹಾಕಲ್ಲ ಭಾನುವಾರ. ಅವತ್ತೊಂದಿನ ಫುಲ್ಲು ಎಲ್ಲದಕ್ಕೂ ರೆಸ್ಟು. ಈ ಥರ ರಂಗೋಲಿ ಪ್ರತಿ ಗುರುವಾರ ಬಿಡಿಸ್ತೀನಿ. ತುಂಬ ಇಷ್ಟ ಆಗುತ್ತೆ ಲಕ್ಷ್ಮೀ ರಂಗೋಲಿ ಅಂದ್ಬಿಟ್ಟು. ನಿಮಗೂ ಈಸಿ ಅನಿಸಿದರೆ ನೀವು ಕೂಡ ಬಿಡಿಸ್ಬೋದು. ಯಾರೋ ಒಬ್ಬರು ಹೇಳಿದರು, ಹಾಗಾಗಿ ನಾನು ತುಂಬ ವರ್ಷಗಳಿಂದ ಈ ಥರ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀನಿ. ಸೊ ನಾವೀಗ ಎಲ್ಲೋ ಹೊರಗಡೆ ಮೀಟಿಂಗ್ ಅಂತ ಹೋಗ್ತಿದ್ದೀವಿ ಗೈಸ್. ಚೆನ್ನಾಗಿ ತೋರಿಸಿ ಭಾಗ್ಯ. ಹಾಯ್, ಫಸ್ಟೇ ಭಾಗ್ಯ ಹೇಳಿ. ನಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನವೀನದು ಯೂಟ್ಯೂಬ್ ಐತೆ, ನವೀನದು ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪರೇಟ್ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಹಾಯ್. ಹಾಯ್ ಸೊಲ್ರಿ ಸುಮ್ಮನೆ. ಹಾಯ್ ಹಾಯ್. ಎಲ್ಲ ಎಲ್ಗ ಹೋಗ್ತಿದ್ದೀರಾ? ನಾವು ಮೀಟಿಂಗ್ ಹೋಗ್ತಾ ಇದೀವಿ. ಯಾರು ಮೋದಿ ಕರೆದವ್ರ? ಮೋದಿ ಅವ್ರಲ್ಲ, ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಸಂಘದ ಕಡೆಯಿಂದ ಹೋಗ್ತಿದ್ದೀರಿ? ಹೋಗ್ತಾ ಇದೀವಿ ಎಲ್ಲಾರು. ಬೆಳಗಿನ ಜ್ಯೂಸ್ ಕೊಟ್ರು, ಟಿಫನ್ ಕೊಟ್ರು, ಎಲ್ಲ ಜ್ಯೂಸು ಕುಡ್ದಿದ್ವಿ. ನಿಮ್ಗೆ ಇಲ್ಲ, ಬಿಸಿಲು ಜಾಸ್ತಿ. ಬಿಸಿಲು ಜಾಸ್ತಿ ಮತ್ತೆ ಇವಾಗ. ಹಾಯ್ ಹಾಯ್ ಮರಕ. ಯಾಕೆ ಮಗ ಮುಚ್ಕೊಂಡಿದ್ಯಾ? ಮೊಬೈಲಿಗೆ ತೋರ್ಸು. ಇವ್ರಿಗೆ ನಾಚಿಕೆ ಅಂತೆ. ಇಲ್ಲ ತೆಗೆದ್ರು. ಬಿಟ್ಟಲ್ಲ, ಯಾರು ಮಾಡ್ದೆ ಎಲ್ಲರಿಗೂ. ಇವಳು ಯಾರ ಗೊತ್ತಿಲ್ಲ. ಇವಳು ಪ್ರಭಾ ಅವ್ರಮ್ಮ. ಹಾಯ್ ಅಮ್ಮ. ನಂದೊಂದು ಸಬ್ಸ್ಕ್ರೈಬ್ ಮಾಡು. ಹಾಯ್ ಕಣೆ. ಸೀತಮ್ಮ. ಹಾಯ್ ಸೀತಮ್ಮ. ಊಟ ಆಯ್ತಾ? ಜ್ಯೂಸ್ ಕುಡಿದ್ರ? ಅಷ್ಟೇ. ಕವಿತಾ, ಪ್ರಭಾ. ಇವರು ಪವಿ ಅವ್ರು. ಇವರು ಹಾಯ್ ಪವಿ. ವಿಡಿಯೋ ಕಾಲಲ್ಲಿ ಹಾಯ್. ಕವಿತಾ ಹಾಯ್. ನಾಳೆಗೆ ಬರ್ತೀರಾ ಯೂಟ್ಯೂಬಲ್ಲಿ? ಸವಿತಾ ಮಗಳು, ನಾಳೆಗೆ ಬರ್ತೀಯಾ ಬೆಳಗ್ಗೆ? ಇವಳು ಪ್ರಭಾ. ಕುಡಿ ಹಂಗೆ ಸ್ಟೆಪ್ ಹಾಕೋಣದ ಅಲ್ಲ, ಬ್ಯಾಚ್ ಅಲ್ಲಿ ಕುಣಿತೀಯ ರಬಲ ಅಂತ. ಚಂಚಲ್, ಸೀಮಾ, ಬೋಲೋ. ಬೆಳಗಿಂದ ಫೋನಲ್ಲೇ ಅವಳು. ಹಾಯ್ ಹಾಯ್. ನಾಚಿಕೆ ಆಗುತ್ತೆ ಅವ್ರಿಗೆಲ್ಲ. ನಾಳೆಗೆ ಬರ್ತೀರಾ ಯೂಟ್ಯೂಬಲ್ಲಿ ಇಬ್ರೊಳಗೆ? ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ಇರೋರೆಲ್ಲ ಜಾಕಿ ಅವ್ರೆಯ. ಮಗ ಮುಚ್ಕೊಂಡಿದೀಯಲ್ಲೇ? ನವೀನ ಮಾತ್ರ ಚೇಂಜ್. ಲೈ ತೆಗಿ ಮಗ. ಅಯ್ಯೋ, ಕೆಳಗೆ ಹಿಡ್ಕೊ, ಕಾಣಿಸಲ್ಲ. ಹಿಡ್ಕೊಳ್ಳಮ್ಮ ನೀನು. ಸಾರ್ಸು. ಸುಜಾತ, ನನ್ನ ಮಗಳು ಐಸ್ ಕ್ರೀಮ್ ಕೊಟ್ರಲ್ಲ ಆಂಟಿ, ಚೆನ್ನಾಗವ್ರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ಇದ್ಲು. ಯಾರಪ್ಪ ಅಂತ, ಯಾರವ್ವ ಅಂತ.
ಗಾಯ್ಸ್ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಆನೇಕಲ್ಲಲ್ಲಿ ಒಂದು ಮೀಟಿಂಗ್ ಇತ್ತು, ಫ್ರೆಂಡ್ ಎಲ್ಲ ಹೋಗಿದ್ರು, ಹಂಗೆ ನಾನು ಕೂಡ ಜೊತೆಯಲ್ಲಿ ಹೋಗಿದ್ದೆ. ಅಂಬೇಡ್ಕರ್ ಸಂಘದಿಂದ ಮೀಟಿಂಗ್ ಇತ್ತು ಅಂತ ಕರ್ಕೊಂಡೋಗಿದ್ರು. ಸರಿ ಬಿಡು ಮನೇಲಿ ಇದ್ವಲ್ಲ ಅಂದ್ಬಿಟ್ಟು ನಾನು ಮಕ್ಕಳೆಲ್ಲ ಹೋಗಿದ್ವಿ. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ಮೆಂಟ್ ಎಲ್ಲ ಮಾಡಿದ್ವಿ. ಕಾಣಿಸ್ತಾಕೊಂಬಿಡು. ನಾವೆಲ್ಲ ಆನೇಕಲ್ಗೆ ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಯಿತು, ಎಲ್ಲ ತುಂಬ ಸುಸ್ತಾಯಿತು. ನಮ್ಮದು ವಿಡಿಯೋ ಎಲ್ಲ ಫುಲ್ ನೋಡ್ತಾ ಇದ್ದೀರಾ ಅನ್ಕೊತೀನಿ. ಸುಸ್ತಾಯ್ತಮ್ಮ. ಸರಿ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ನಾವು ಆನೇಕಲ್ಗೆ ಹೋಗಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಫುಲ್ ಮಾಡಿಲ್ಲ. ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದರಲ್ಲಿ ನೋಡಿ. ಅಂಬೇಡ್ಕರ್ ಸಂಘದ್ದು ಅಂದ್ಬಿಟ್ಟು ಹೋಗಿದ್ವಿ. ನಾನು ಹೋಗೋ ಥರ ಇರಲಿಲ್ಲ, ಅವರೇ ಕರಿತಾಯಿದ್ರು ಮೊನ್ನೆಯಿಂದಲೂ. ಸೊ ಹಾಗಾಗಿ ಹೋದ್ವಿ, ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಬಂದು ಶೇಕ್ ಹ್ಯಾಂಡ್ ಮಾಡ್ತಾರೆ. ಸ್ವಲ್ಪ ಒಂದಿಬ್ಬರು 3 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಂಗೆ ಸ್ವಲ್ಪ ಬೇಕು. ತುಂಬ ಸುಸ್ತಾಗೋಯ್ತು ಈ ಬಿಸಿಲಲ್ಲಿ ಹಿಂಗೆ ನಡ್ಕೊಂಡು. ನಮ್ಮನೆಯವ್ರು ಬೇರೆ ಬಂದಿಲ್ಲ ಕರ್ಕೊಂಡು ಹೋಗೋಕ್ಕೆ. ಬಿಸಿಲಲ್ಲಿ ನಡೆದು ವೈಟ್ ಆಗ್ಬಿಟ್ಟು ಹಿಡ್ಕೊ, ನೀರು ಕುಡಿತೀವಿ. ಬಿಸಿಲಲ್ಲಿ ನಡೆದು ವೈಟ್ ಆಗ್ಬಿಟ್ಟೆ. ಸ್ಮೆಲ್ಲು ಗಾಯ್ಸ್ ಎಲ್ಲ ಹೆಗ್ಣ ಸತ್ತೋಗ್ಬಿಟ್ಟೈತೆ. ಆ ಥರ ಹೆಗ್ಣ ಸತ್ತೋಗ್ಬಿಟ್ಟೈತೆ ಗೈಸ್ ಎಲ್ಲೋ, ಅದಕ್ಕೆ ಫುಲ್ಲು ಸ್ಮೆಲ್. ಏನೋ ಸ್ಮೆಲ್ಗಲ್ಲ, ಸೊ ಹೆಗ್ಣ ನಾಯಿ ಬಂದ್ವಿ ಗಾಯ್ಸ್ ಮನೆಗೆ. ಜಸ್ಟ್ ಇವಾಗ ತಾನೇ ಬಂದ್ವಿ. ನಿಜವಾಗ್ಲೂ ಎಷ್ಟು ಬಿಸಿಲಂದರೆ, ಯಾಕೆ ಎಷ್ಟು ಬಿಸಿಲಂದರೆ ಏನಾದರೂ ಹೆಂಗೆ ಹೇಳೋದು, ಯಾರಾದರೂ ತುಂಬ ಚಿಕ್ಕ ವಯಸ್ಸಲ್ಲೇ ಒಳಗೆ ಹುಟ್ಟಿ ಒಳಗೆ ಬೆಳೆದಿರ್ತಾರೆ ನೋಡಿ, ತುಂಬ ಸೂಕ್ಷ್ಮವಾದವರು. ಅವ್ರು ಏನಾನೇ ಬಿಸಿಲಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಸತ್ತೋಗ್ತಾರೆ. ಆ ರೇಂಜಿಗೆ ಬಿಸಿಲು. ನಾವೇನೋ ಸ್ವಲ್ಪ ರೈತರು ಮಕ್ಕಳು ಸ್ವಲ್ಪ ತಡ್ಕೊಳ್ಳೋ ಕೆಪಾಸಿಟಿ ಐತೆ. ಏನಾದರೂ ಹಂಗೇನಾರ ಇದ್ರೆ ಮುಗೀತು ಕತೆ. ನೋಡಿ ಗಾಯ್ಸ್, ನಮ್ಮ ಅಪ್ಪ ಇವತ್ತು ಅಡುಗೆ ಮಾಡ್ತವ್ರೆ. ಏನು ಮೊಸರನ್ನ ಪಪ್ಪ ಮೊಸರನ್ನ ಮಾಡ್ತವ್ರಂತೆ. ನೋಡಿ ಗಾಯ್ಸ್, ನಮ್ಮಮ್ಮ ಅಲ್ಲಿ ಕೆಲಸ ಮಾಡ್ತವ್ರೆ, ಇಲ್ಲಿ ನಮ್ಮ ಅಪ್ಪ ಅಡುಗೆ ಮಾಡ್ತವ್ರೆ. ನಮ್ಮ ಅಮ್ಮ ಇಲ್ಲಿ ಟಿವಿ ನೋಡ್ಕೊಂಡು ನಗ್ತವ್ರೆ. ಇಲ್ಲಿ ನಮ್ಮ ಅಣ್ಣ ಕಾಲ್ ತೋರಿಸ್ತಾನೆ. ನೋಡ್ರ ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ಎಲ್ಲರೂ ಕೆಲಸ ಮಾಡ್ತವ್ರೆ. ಅದು ನಾನು ನಮ್ಮ ಅಣ್ಣನ ಬಿಟ್ಟು ಎಲ್ಲರೂ ಕೆಲಸ ಮಾಡ್ತವ್ರೆ. ಎಂಥ ಮರ್ಯಾದೆ ನೋಡಿ ಗಾಯ್ಸ್ ನಮಗೆ. ನಾನು ನಮ್ಮ ಅಮ್ಮಂಗೆ ತಿಂಡಿ ಮಾಡಿಸ್ಬೇಕು ನೋಡಿ. ನಾನು ನಮ್ಮ ಅಮ್ಮಂಗೆ ತಿಂಡಿ ಮಾಡಿಸ್ಬೇಕು. ತಿನ್ನೋದು ಯಾವ ಥರ ಸ್ಟೈಲಲ್ಲಿ ತಿಂತಾರೆ ನೋಡಿ ಗಾಯ್ಸ್. ಹ್ಞೂ ಹೌದು, ಇಲ್ಲಡಿ ಗೈಸ್ ಬಟ್ಟೆ ಹೊಲಿತಾರೆ. ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಗೈಸ್, ಆಚೆ ನಾಡಿದ್ದು ನಮ್ಮ ಅಣ್ಣನ ಬರ್ತಡೇ. ಇವನ್ ಮುಖ ನೋಡ್ತಿದ್ರೆ ಸೇಮ್ ಅಂತಾರ ಇಲ್ಲ.
ಇವನ್ ಮಕ್ಕ ನೋಡ್ತಿದ್ದೆ. ಸೊ ನೋಡಿ ಗಾಯ್ಸ್, ನಾವು ರಾತ್ರಿ ನೋಡಿ ರಾತ್ರಿ ಯಾರು ಇಲ್ಲ ಅಕ್ಕಪಕ್ಕದಲ್ಲಿ. ಕೆಳಗಡೆನೂ ಯಾರು ಇಲ್ಲ, ಎಲ್ಲ ಫುಲ್ ಕತ್ಲೆ ಗಾಯ್ಸ್. ನೋಡ್ತಾ ಇರ್ಬೋದು ನೀವು. ಇಷ್ಟು ಫುಲ್ ಬೈಲು. ಅದೇನೋ ಆಮ್ಲೆಟ್ ಬಗ್ಗೆ ಮಾತಾಡ್ತಿದ್ರು, ನಾನು ಹಂಗೆ ಫುಲ್ ಬಾಯ್ಲ್ ಅಂತ ಹೇಳಿದೆ. ಅಲ್ಲಿ ಗೋಡೆ ತೋರಿಸಿದ್ಯಾ? ಗೋಡೆಯಾ? ಹೌದು, ಗೋಡೆ ತೋರಿಸ್ತಿದ್ದೆ. ಸೊ ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಅಮ್ಮ ಬಟ್ಟೆ ಹೊಲಿತೆ. ಆನೆಕಲ್ಗೆ ಹೋಗಿ ಬಂದ್ವಿ. ಇವಾಗ ಬಟ್ಟೆ ಹೊಲಿತಾ ಇದ್ದೀವಿ. ನಿದ್ದೆ ಮಾಡಿದ್ವಿ, ನಿದ್ದೆ ಮಾಡಿ ಬಟ್ಟೆ ಹೊಲಿತಾ ಇದ್ದೀವಿ. ತೋರಿಸ್ಕೊಟ್ಟೆ ಎಲ್ಲನೂ ಹೇಳ್ಬೇಕು ಇವಳಿಗೆ. ನನಗೆ ವಿಡಿಯೋ ಮಾಡೋರೇ ಗತಿ ಇಲ್ಲ ಮನೇಲಿ. ನನಗೊಂದು ಸ್ವಲ್ಪ ಬರುತ್ತೆ. ಬರುತ್ತೆ, ತಗೊಂಡು ಹೋದ್ಲಾಗ ಏನು ತೋರಿಸ್ತಿದ್ವಿ? ಅವನೇನು ತೋರಿಸ್ಬೇಕಾ? ಅವ್ಳು ತೋರಿಸ್ಬಾರ್ದ ಕಿಚನಲ್ಲಿ ಪಪ್ಪನ? ಹಂಗೆ ಮಾತಾಡ ಅಂತ ಹೇಳಿದ್ದು ನಿನಗೆ. ನೋಡಿ ಗೈಸ್, ಬಂದ್ವಿ ಆನೆಕಲ್ಲಿಂದ. ಆನೆಕಲ್ಗೆ ಹೋಗಿದ್ದು ಸ್ವಲ್ಪ ಕೆಲಸ ಇತ್ತು. ಅಲ್ಲಿಂದ ಬಂದು ಸ್ವಲ್ಪ ನಿದ್ದೆ ಮಾಡಿ ಬಟ್ಟೆ ಹೊಲಿತಾ ಇದ್ದೀನಿ. ಆಲ್ರೆಡಿ ಆಯಿತು. ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇನ್ನೊಂದು 3 ಬಂದಿದ್ದಾವೆ ಇವಾಗ ತಾನೆ. ಅದನ್ನ ಕೂಡ ಸ್ಟಿಚ್ ಮಾಡಬೇಕು. ಏನು ಮಾಡೋದು ಗೈಸ್, ಹೊಟ್ಟೆ ಪಾಡು. ಅಲ್ಲೂ ಮಾಡಬೇಕು, ಇಲ್ಲೂ ಮಾಡಬೇಕು. ಹೆಂಗೊಂದು 100 ರೂಪಾಯಿ ಇಲ್ಲಾಂದ್ರೆ ಯಾರು ಕೊಡ್ತಾರೆ ಹೇಳಿ ಬೆಂಗಳೂರಲ್ಲಿ. ಹಾಗಾಗಿ ಇದು ಸೈಡ್ ಬಿಸ್ನೆಸ್, ನನ್ನ ಪರ್ಸ್ನಲ್ ಸೈಡ್ ಬಿಸ್ನೆಸ್. ನೀವು ಮನೆಯಲ್ಲೂ ಕೂಡ ಈ ಥರ ಟೈಲರಿಂಗ್ ಮಾಡ್ಕೋಬೋದು ಗೈಸ್. ಏನೋ 1 ಅವರ್ಗೆ ಒಂದು ಬ್ಲೌಸ್ ಹೊಲ್ಬಿಡ್ಬೋದು. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಅರ್ಧ ಗಂಟೆಗೆಲ್ಲ ಹೊಲಿಬೋದು. ನನಗೂ ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ. ನೆನ್ನೆ ಕಟ್ ಮಾಡಿದ್ದು ಇವತ್ತು ಹೊಲಿತಾ ಇದ್ದೀನಿ. ನೀವು ಕೂಡ ಟೈಲರಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮಾಡಿ. ಯಾಕಂದ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡೋದು? ಟೈಮ್ ವೇಸ್ಟ್ ಮಾಡಬಾರ್ದು. ದುಡಿಯೋದು ದುಡ್ಕೋಬೇಕು. ಮುಂದಕ್ಕೆ ಹೋಗವ. ಹೊಲ್ದಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಅವರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅವರು. ಹಾಗೆ ಅಂದಾಜ್ ಮೇಲೆ ಹೊಲ್ದಿದ್ದೀನಿ. ಮಾಮೂಲಿ ಕಸ್ಟಮರ್ ಅಲ್ವಾ, ಹೊಲಿತಾ ಇರ್ತೀನಿ, ಹಂಗಾಗಿ ಗೊತ್ತಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅವ್ರ ಮನೇಲಿ ಮಷೀನ್ ಇದೆ, ಸ್ಟಿಚ್ ಹಾಕೊತಾರೆ ಅವರು. ಈ ಥರ ಸಿಂಪಲಾಗಿ ಹೊಲ್ದಿದ್ದೀನಿ. ಪೈಪಿಂಗ್ ಎಲ್ಲ ಏನು ಕೊಟ್ಟಿಲ್ಲ. ಇವಾಗ ಇದು ಬಂದು ಟ್ರೆಂಡಿಂಗ್ ಜಾಸ್ತಿ. ಈ ಥರ ಎಲ್ ಶೇಪಲ್ಲಿರುತ್ತೆ, ಇದು ಟ್ರೆಂಡಿಂಗ್ ಜಾಸ್ತಿ. ಈ ಥರ ಇಲ್ಲೇ ಇದೆ ಮೆಜರ್ಮೆಂಟು, ಇಲ್ಲೇ ನೋಡ್ಕೋತೀನಿ ನಾನು. ಹಂಗಾಗಿ ಬೆಳಗ್ಗೆ ಮಾಡಿ ಉಪ್ಪಿಟ್ಟು ಇವಾಗ ತಿಂತಾ ಇದ್ದೀನಿ. ಸಾಕು. ಆಮ್ಲೆಟ್ ಮಾಡ್ತೇವನೆ. ಹೋಗಿ ಸುಮ್ಮನೆ ಹೋಗಿ ಶರಣ್ಯ. ಇವನ್ಗೆ ನಾನು ವಿಡಿಯೋ ಮಾಡೋದಂದ್ರೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಹಬ್ಬ ಇಬ್ಬರು ಮನೇಲಿ ಎಷ್ಟು ಕಿತ್ತಾಡ್ತಾರೆ ಅಂದರೆ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಅಷ್ಟು ಕಿತ್ತಾಡ್ತಾರೆ. ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಪಾಡಿದ್ದು ನಾನು ಬಟ್ಟೆ ಹೊಲ್ಕೊಂಡಿರ್ತೀನಿ. ನಾನು ಅಷ್ಟೇ ಬೈಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಏನು ಮಾಡೋದು, ನನಗೂ ಅತ್ಲಾಗಿ ಎಷ್ಟು ಬೈಯೋದು ಎಷ್ಟು ಬಿಡೋದು ಗೈಸ್, ನಿಜವಾಗ್ಲೂ. ಮತ್ತು ಗೈಸ್, ನನ್ನ ಮಗಂದು ಬರ್ಡೇ ಇತ್ತು ನೆಕ್ಸ್ಟ್ ಡೇ. ನಾವು ಹಿಂದಿನ ದಿನವೇ ಬಟ್ಟೆ ಕೊಡಿಸೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ಬಂದ್ವಿ. ನನಗೆ ಅದು ಫಸ್ಟ್ ಒಂದು ಬಟ್ಟೆ ತುಂಬ ಇಷ್ಟ ಆಯಿತು, ಅದನ್ನು ಪರ್ಚೇಸ್ ಮಾಡಿದೆ. ಅದು ಬಂದ್ಬಿಟ್ಟು 650 ರೂಪಾಯಿ ಒಂದು ಶರ್ಟು. ತುಂಬ ಇಷ್ಟ ಆಯಿತು, ಹೋಗಲಿ ಅಂತ ತೊಗೊಂಡೆ. ವರ್ಷಕ್ಕೊಂದು ಟೈಮಲ್ಲ ಬರ್ಡೇ, ಹುಟ್ಟಿದಬ್ಬ ಬರೋದು ಅಂದ್ಬಿಟ್ಟು ತೊಗೊಂಡೆ. ಆದರೆ ಅವನಿಗೆ ಅದು ಸರ್ಪ್ರೈಸಾಗಿ ತೊಗೊಂಬಂದು ಕೊಟ್ಟೆ ಮನೆಗೆ. ಅವನಿಗೆ ಒಂದು ಚೂರು ಇಷ್ಟ ಆಗಲಿಲ್ಲ. ನಮ್ಮ ಮನೆಯವ್ರಿಗೂ ಇಷ್ಟ ಆಗಿಲ್ಲ, ಅವನಿಗೂ ಇಷ್ಟ ಆಗಿಲ್ಲ. ಏನೋ ಮಸಿ ಬಟ್ಟೆ ಇದ್ದಂಗೆ ಐತೆ ಅಂದರು. ನಾನು ಇದೆಲ್ಲ ನೋಡಿದೆಲ್ಲ ಎಷ್ಟು ಚೆನ್ನಾಗಿತ್ತು, ಇದೆಲ್ಲ ಟ್ರೆಂಡಿಂಗು. ಅವನಿಗೆ ಪ್ಲೈನೇ ಬೇಕಂತೆ, ಹಂಗಾಗಿ ನಾನು ತಂದುಬಿಟ್ಟೆ ಮನೆಗೆ. ಮತ್ತು ಅಲ್ಲಿ ಇನ್ನೂ ಕೆಲವು ತುಂಬ ಶರ್ಟ್ಸ್ ಎಲ್ಲ ಇದ್ದವು. ವಿಡಿಯೋ ಮಾಡ್ಕೊತಾ ಇದ್ದೆ ಅವನಿಗೆ ತೋರಿಸೋಣ ಅಂದ್ಬಿಟ್ಟು. ಇದೆಲ್ಲ ಏನಂದರೆ ಹಿಂದಿಯವ್ರು ಇವಾಗ ಜಾಸ್ತಿ ಆಗ್ಬಿಟ್ರು. ಹಿಂದಿಯವ್ರು ಇವಾಗ ಜಾಸ್ತಿ ಆದ್ರಲ್ಲ, ಹಂಗಾಗಿ ಒಂಥರ ಜಾತ್ರೆ ಶರ್ಟ್ಗಳು ಇದೆಲ್ಲ ನಮ್ಮ ಕಡೆ ಎಲ್ಲ ಸ್ವಲ್ಪ ಕಮ್ಮಿನೇ. ಇದೊಂದೇ ಇಷ್ಟ ಆಗಿದ್ದು ನನಗೆ. ಇದನ್ನೇ ಸೆಲೆಕ್ಟ್ ಮಾಡಿ ತಗೊಂಡು ಬಂದೆ. ಅಂದರೆ ಅವ್ನಿಗೆ ಯಾಕೋ ಇಷ್ಟ ಆಗಲಿಲ್ಲ. ಸರಿ ಹೋಗಲಿ ಬಿಡು ಅಂದ್ಬಿಟ್ಟು
ತುಂಬ ಚೆನ್ನಾಗಿದ್ವು. ಆದರೆ ಅವ್ನಿಗೆ ಯಾಕೋ ಇಷ್ಟ ಆಗಂಗೆ ಕಾಣಲಿಲ್ಲ. ಇವಳು ನಾವು ಇಬ್ಬರೇ ಹೋಗಿದ್ವಿ. ಅವರು ವೀಡಿಯೋ ಮಾಡ್ತಾಯಿದ್ವಲ್ಲ, ನೋಡ್ತಾಯಿದ್ರು ಅವ್ರು ಯಾಕೆ ಅಂತ, ಯಾಕೋ ವೀಡಿಯೋ ಮಾಡ್ಕೊತಾರಲ್ಲ ಅಂತ ನೋಡ್ತಾಯಿದ್ರು. ಎಲ್ಲ ತಗೊಂಡು ಕವರ್ಗೆ ಹಾಕ್ಕೊಂಡು ಬರ್ತಾಯಿದ್ವಿ ಮನೆಗೆ. ತುಂಬ ಲೇಟಾಗಿ ಹೋಗಿತ್ತು, ಸುಮಾರು ಒಂದು 7:30 8 ಗಂಟೆ ಆಗೋಗಿತ್ತು ನೈಟು. ತುಂಬ ಜನ ಕೂಡ ಜಾಸ್ತಿ ಇದ್ದರು ಸರ್ಕಲಲ್ಲಿ. ಈ ನಡುವೆ ಗಾಡಿಗಳು ಜಾಸ್ತಿ ಹೋಗ್ಬಿಟ್ವು. ಮನೆಗೂ 2 3 ಗಾಡಿ ಇದ್ರೆ ಇನ್ನೇನು ಮತ್ತೆ. ಸೈಡ್ ಬಿಡೆ, ಬನ್ನಿನಿಗೆ ಎಷ್ಟು ಗೊತ್ತಲ್ಲ ಬಿಡಿ, ಹಿಂದಕ್ಕೆ ಬರ. ಏನು ಬನ್ನಿನ ರೇಟ್ಗಳೇ ಜಾಸ್ತಿ ಆಯ್ತಲಾಗಿ. ಬನ್ನಿನ ಹಾಕ್ತಿಯಲ್ಲ ಅಂತ ತಗೊಂಬಂದೆ, ಇಲ್ಲ ತತೀತಿಲ್ಲ. ಬೇಡ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊ ಹೋಗು. ಕಮ್ಮಿ ಇಲ್ವೇ ಇಲ್ಲ, ಕಮ್ಮಿನೇ ಕೊಡಲ್ಲ. ಹಾಫ್ ಅನ್ಕೊಂಡ. ಹಿಂದಕ್ಕೆ ಬರ ಪಾಪ, ಕಾಣಿಸ್ತಾ ಇಲ್ಲ. ಬೇಡ ಅಂದರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊ. ನನಗೇನೋ ಇಷ್ಟ ಆಯ್ತಪ್ಪ ಅದು. ಅವ್ರು ನೀನು ದೊಡ್ಡಮ್ಮ ಕೊಡ್ಸಿದ್ದು ಗೊತ್ತಾ, ಮೆರೂನ್ ಕಲರು ವೈಟ್ ಲೈನು, ಅದು ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ಇದು ತಗೊಂಬಂದೆ. ನೋಡು ಹಾಕಿ ನೋಡು. ಬೇಡವಾಗ ಎಕ್ಸ್ಚೇಂಜ್ ಮಾಡ್ಕೊಂಬರಿವಂತೆ. ಇಲ್ಲಿ ಫೋಟೋ ಹಿಡ್ಕೊಂಬಂದಿದ್ದೀನಿ. ಹಾಂ, ಪ್ಲೈನ್ ಯಾವ ಚೆನ್ನಾಗಿಲ್ಲ, ತಂದಿಲ್ಲ ಅವ್ರು ಯಾರು. ಈ ಸರಿ ಕಲರ್ಗಳು ಇವೇ ಟ್ರೆಂಡ್ ಅಂತ ತಂದವ್ರೆ. ನಾನು ಏನೋ ಇನ್ನೊಂದು ಹೊಸ ಟ್ರೆಂಡಿಂಗ್ ಆರೆಂಜು, ವೆಸ್ಟಿನ್ ಆರೆಂಜ್ ತಗೊಂಬಂದಿದ್ದೆ. ನೋಡಿ ಇಷ್ಟ ಆದರೆ ತಾಕೋ, ಇಲ್ಲಾಂದರೆ ಹೋಗಿ ಚೇಂಜ್ ಮಾಡ್ಕೊಂಬ. ಅಲ್ಲಿ ಇನ್ನೊಂದು ಐತೆ ವೈಟ್ ಬ್ಲೂ ಚೆನ್ನಾಗಿತ್ತು, ಅದ್ರದ್ದು ಎಮ್ಮು. ಜಾಸ್ತಿ ಗುಂಡಿರೋದಿಲ್ಲ. ಹೆಂಗ್ ಕಾಣಿಸ್ತಾ ಇದೆ? ಹಳೆ ಬಟ್ಟೆ ಹೆಂಗ್ ಕಾಣಿಸ್ತಾ ಇತ್ತು ಅದು? ನೀನ್ ಹಾಕವ ಅಫಿಷಿಯಲ್ ಆಗಿರ್ತಾವ. ಚೆನ್ನಾಗಿ ಹಾಕಿ ನೋಡ್ಲಾ ಫಸ್ಟ್ ನೀನು. ಏನ್ ನೀಟಾಗದೆ ಬಟ್ಟೆ ಮುಟ್ ನೋಡೋದು. ಬಟ್ಟೆ ಕ್ವಾಲಿಟಿ ಮುಖ್ಯ ಅಲ್ಲ ಕಣೆ, ಹಾಕೊಂಡ್ರೆ ನೀಟಾಗಿ ಕಾಣಿಸ್ಬೇಕು. ಎದಳ ಮ್ಯಾಕೆ ಯಾಕೆ ಎದಳಕ್ಕೆ ನೋವಾ? ಅದ್ ಯಾರು ಹಾಕಿದ್ರೆ ತೋರಿಸ್ಬಿಡ. ಆಕ್ಚುಲಿ ಹೊಸ ಸೈಟ್ ಎದಳು ಟೈಟಾ ಎಲ್ಲೋ ಹಂಗಾರೆ ಎಕ್ಸಲ್ ಬೇಕಾ ಹಂಗಾರೆ ಇವನ್ಗೆ? ಮತ್ತಿನ್ನೇನು ನನ್ನವೇ ಚಿಕ್ಕ ಆಯ್ತಾ ಅವ್ರಿಗೆ. ಸುಮ್ಮನೆ ಇರು, ನಿನ್ನೆ ಚಿಕ್ಕವಾಗ ನಿನಗಿಂತ ದಪ್ಪ ಅವನ ಹಂಗಾದ್ರೆ ಎಲ್ಲ ನೋಡಿ. ಚೆನ್ನಾದ ಅಫಿಷಿಯಲ್ ಕಲರ್, ಅದು ಡೀಸೆಂಟ್ ಕಲರ್. ನಿನ್ಗೆ ಹೆಂಗ್ ಕಾಣ್ಬೇಕಂದ್ರೆ ಕೆಂಪಿಗೆ ಪಿಂಕ್ ಕಲರು, ಅರಿಶಿನ ಕಲರು. ಯಾವ್ದು ಸರಿ ಚೇಂಜ್ ಮಾಡ್ಕೋಬಹುದು ನೋಡಿ ಗಾಯ್ಸ್. ತಂದ್ರೆ ಚೆನ್ನಾಗಿ. ಅವನಿಗೆ ಏನಾದ್ರು 100 ರೂಪಾಯಿ ಶರ್ಟ್ ಬೇಕಂತೆ. ಹಾಂ ನನಗೆ ಇಷ್ಟ ಇದೆ ಅಂತ ಅಂದ್ಕೊಟ್ಟೆ. ಹೋಗಿ ಚೇಂಜ್ ಮಾಡ್ಕೋಬೇಕಾರೆ ಬರ್ತೀನಿ ಬಾ ನಾನೇ. ಇಲ್ಲ ಹೋಗಿ ಚೇಂಜ್ ಮಾಡ್ಕೊಬನ್ನಿ. ಯಾವ್ದು ಬೇಕು ಚೆನ್ನಾಗಿರ್ತವೆ. ಯಾಕೆ ಅಮ್ಮ ಇಲ್ಲೇ ಇರ್ಬೇಕಾ ನಾನು? ಯಾಕೆ ಕೆಲಸ ನೋಡ್ಕೊಂಡು ಬರ್ತಡೇ ಇಲ್ಲ ಅಂತ ಬೈತಿದ್ದೀನಿ. ಸೋಂಕೂರ್ ಗಾಲಿ ಬರೀ ಸಾಯ ಮಾತುಗಳೇ, ಒಳ್ಳೆ ಮಾತುಗಳೇ ಬರಲ್ಲ ಬಾಯಲ್ಲಿ ಅಲ್ವಾ? ಸತ್ತೋಗ್ಬಿಟ್ಟಂಗ ಅಂದ ತಕ್ಷಣ ಹಂಗಾರೆ ಸಾಯ್ಬೇಕಿತ್ತ ಅವನು? ಸಾಯಿ ಪರವಾಗಿಲ್ಲ, ಏನ್ ಮಾಡ್ತೀಯ? ಯಾರು ನಿನ್ನ ನೋಡಿದ್ರೆ ಈ ಥರ ಮಾತುಗಳನ್ನ ಉಗಿತಾರ ಮಕ್ಕಕ್ಕೆ. ನಡ್ಲಲ್ಲ ಜಗಳ ಎಲ್ಲ ಆಡಿದ್ರು ಎಲ್ಲ ಮಕ್ಕಳು. ನಮ್ಮನೆ ಮಕ್ಕಳಂತೂ ಜಗಳ ಎಲ್ಲ ಆಡಿದ್ರು. ಶರ್ಟ್ ಇಷ್ಟ ಒಂದು ಚೂರು, ಅಪ್ಪ ಮಗನಿಗೆ ಒಂದು ಚೂರು ಇಷ್ಟ ಆಗಿಲ್ಲ. ಸರಿ ಅಂದ್ಬಿಟ್ಟು ಅವನ್ನ ಕರ್ಕೊಂಬಂದೆ ಅಂಗಡಿಗೆ. ಅವನ್ನೇ ಕರ್ಕೊಂಬಂದೆ. ಅವನಿಗೂ ಅಲ್ಲೂ ಇಷ್ಟ ಆಗಿಲ್ಲ. ಇರೋ ಬರೋ ಬಟ್ಟೆ ಎಲ್ಲನೂ ತೆಗೆಸ್ತಾ, ಅತ್ತೆಗಿರಿ ಅಂತೆಲ್ಲಾನು ತೆಗೆಸ್ತಾ.
ಕೊನೆಗೆ ಯಾವುದೂ ಇಷ್ಟ ಆಗಿಲ್ಲ ಅವನಿಗೆ. ಯಾವುದೋ ಒಂದು ಇಷ್ಟ ಆಯಿತು, ಸೈಜು ಬೇರೆ ಇತ್ತು ಮತ್ತು ಆ ಕಲ್ಲರ್ಗಳು ಕೂಡ ಅವನಿಗೆ ಯಾಕೋ ನಾನಿರೋ ಕಲರೇ ಕೊಡ್ತಿದ್ದೀರಾ ಅಂತ ತಗೊಳ್ಳೇ ಇಲ್ಲ. ನಿದ್ದೆಗಣ್ಣು ಬೇರೆ ಅವನಿಗೆ. ನಾನು ಅಷ್ಟೇ ಎಲ್ಲನೂ ತೆಗೆಸ್ದೆ. ನನಗೂ ಬೇಜಾರಾಯಿತು. ಅಂಗಡಿಯವ್ರು ಬೇಜಾರು ಮಾಡ್ಕೋತಾರೆ ಅಂತ ನನಗೂ ಬೇಜಾರಾಗ್ತಾಯಿತ್ತು. ಸರಿ ಅಂದ್ಬಿಟ್ಟು ನಾನು ದುಡ್ಡು ಕೊಟ್ಬಿಡಿ ಅವನಿಗೆ, ಏನಾದ್ರು ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ ಅಂದೆ. ಪಾಪ ಅವರು ಕೂಡ ನಾವು ರೆಗ್ಯುಲರ್ ಕಸ್ಟಮರ್ ಅಂದ್ಬಿಟ್ಟು ದುಡ್ಡು ಅಮೌಂಟೆಲ್ಲ ವಾಪಸ್ ಕೊಟ್ಟರು. ಆ ದುಡ್ಡು ತೊಗೊಂಡೋಗ್ಬಿಟ್ಟು ಅವನು ಬೇರೆ ಅಂಗಡೀಲಿ ಅವನಿಗೆ ಯಾವ ಶರ್ಟ್ ಬೇಕಾದ ತೊಗೊಂಡ. ಯಾವ ಶರ್ಟ್ ಅಂತ ಅಂದರೆ ಇವಾಗ ನೋಡಿ ಬರುತ್ತೆ, ಇದೇ ಶರ್ಟ್. ನಿನ್ನ ಹತ್ರನೇ ಐತೆ ಈ ಕಲರು. ಈಗ ಮೊನ್ನೆ ಊರ್ಗೋಬೇಕಾರೆ ಹಾಕೊಂಡೋಗಿಲ್ವಾ? ಯಾವ ಕಲರ್ ಅದು? ಸ್ವಲ್ಪ ಲೈಟ್, ಸ್ವಲ್ಪ ಡಾರ್ಕ್ ಅಷ್ಟೇ. ಇನ್ಯಾ ಕಲರ್ ಅನ್ಕೊಂಡೆ, ಅದು ಇದೇ ಕಲರ್. ಅದು ಸ್ವಲ್ಪ ಲೈಟ್, ಸ್ವಲ್ಪ ಡಾರ್ಕ್ ಅಷ್ಟೇ. ಹಿಂತಿರುಗು. ಬುಟ್ಟೆ ಕಂಬಿಡು ಬತ್ತಕ್ಕಂತ ಏನಾರು ಒಂದ್ ಚೂರಾರ ಮಾನ ಮರ್ಯಾದೆ ಚೂರಾನ ಮಾನ ಮರ್ಯಾದೆ ಉಣ್ಣವಾಗ ತಿನ್ನವಾಗ ಬುಟ್ಟ ಯಪ್ಪ ಅವಳು ಇಷ್ಟದಾರ ನಗಡಿ ನಿಗರ್ಕೊಂಡ್ಲ ಅವಳು ಹಂಗೆ ನಗಡಿ ಇಷ್ಟ ಅಪ್ಪನ ಸಿಟ್ಟು ಬಂದಿಲ್ಲ. ಯಾಕೆ ನಗು ಬತ್ತು? ಪಪ್ಪ ಬಂದ್ರೆ ಮಿಸ್ ನೋಡ್ಬೇಕಿಲ್ಲ. ಅಲ್ಲ ಇದನ್ನೇನಾರ ನಿಮ್ ಮಿಸ್ ನೋಡಿದ್ರೆ ನೋಡ್ಕೊಳ್ಳಿ. ಮತ್ತೆ ನಗು ಯಾಕೆ ಹೇಳ್ಬೋದಿತ್ತ? ಕೂಸ್ಬಿಡ್ತಿದ್ದೆ, ಅದಕ್ಕೆ ನಗು ಬಂತು ನಿಂಗೆ. ಅಮ್ಮ ಬೇಕು ಬೇಕಂತ ಹೇಳ್ದ ಅವನು, ನಿಮ್ ಮಿಸ್ ಕೇಳಿಸ್ಕೊಡ್ಲಿ ಅಂತಲೇ. ನಿಜವಾಗ್ಲು ಗೈಸ್, ಮಕ್ಕಳು ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕೊರಗ್ತಾರೆ. ಇವು ನೋಡಿ ಹೆಂಗ ಆಡ್ತಿದ್ದೇವೆ. ಇವು ಮಕ್ಕಳಿದ್ರೂ ಕಷ್ಟ, ಮಕ್ಕಳಿಲ್ಲ ಅಂದ್ರೂ ಕಷ್ಟ, ಮದುವೆ ಆದ್ರೂ ಕಷ್ಟ, ಆಗಿಲ್ಲ ಅಂದ್ರೂ ಕಷ್ಟ. ಏನೇ ಬಂದಿರೋದು ನಿಂಗೆ? ಬೆಳಗಲು ಬೀಳಿಸ್ತಾ? ಏನ್ ಮನುಷ್ಯಗಳು, ತಿಂತೀರಾ? 3 ಚಪಾತಿ 4 ಚಪಾತಿ ತಿಂತೀರಾ? ನನಗೆ ಚಪಾತಿ ಎಲ್ಲಾನು ಖಾಲಿ ಮಾಡಿ ಕುಣಿಸ್ತಾವ್ರಿ ಇವರು. ಏನೇ ಅದು? ಹೋಗಿ ಪಾತ್ರೆ ಬಳಿಕೋ. ಇವನಬ್ಬ ಅಷ್ಟೇ ಮುಗಿದ ಕತೆ ಇವಂದು. ಬೆಳಿಕೊಡ. ಏನಿದು? ಬಿರಿಯಾನಿ. ಇದು ಅಪ್ಪ ಬಿಸಿ ಚೆನ್ನಾಯ್ತಲ್ಲ ನೋಡಕ್ಕೆ. ನೋಡಕ್ ಚೆನ್ನಾಗಿದೆ. ಇಲ್ಲ, ಎಣ್ಣೆ ಸ್ವಲ್ಪನೇ ಹಾಕಿದ್ದು. ಹಂಗೆ ನಾನ್ ವೆಜ್ ಎಣ್ಣೆ ಹಾಕಿದ್ದು. ಇದು ನಮ್ಮ ಡ್ರಿಂಕ್ಸ್ ಮೌಂಟೇನ್ ಡ್ಯೂ. ಇನ್ನೊಂದು ಇಲ್ಲ ಇತ್ತು, ಇದೆ ಸಾಕಿಲ್ಲ, ಐತಲ್ಲ. ನನ್ನ ಮಗನ ಬರ್ಡೇ ಇವಾಗ ಮುಗೀತಾ ಇದೆ. ಊಟ ಆದಮೇಲೆ ಅವ್ನ ಬರ್ಡೇ ಮುಗೀತು ಅಂತಲೇ ಲೆಕ್ಕ. ನಾವು ಕೇಕೆಲ್ಲ ಏನು ಕಟ್ ಮಾಡಲಿಲ್ಲ. ಕೇಕ್ ತರಿಸ್ತೀನಿ ಅಂದೆ, ಅವನೇ ಬೇಡ ಬಿಡು ಕೇಕು ಅಂತ ಹೇಳ್ದ. ಅವನು ಚಿಕನ್ ಬೇಕು ಅಂತ ಇದ್ದ. ಸೂಪರಾಗಿತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಕೇಕೆಲ್ಲ ಏನು ಕಟ್ ಮಾಡಲಿಲ್ಲ. ನಾನು ಐಸ್ ಕೇಕ್ ತರಿಸೋಣ ಅರ್ಧ kg ಅಂದ್ಕೊಂಡೆ. ಯಾವುದೇ ಥರ ಕೇಕ್ ಗೀಕ್ ಏನಿಲ್ಲ.
ಓನ್ಲಿ ಚಿಕನ್ ಮಾತ್ರ. ಚಿಕನ್ ಎಲ್ಲ ಮಾಡಿದ್ವಿ. ನನ್ನ ಮಗನ ಬರ್ಡೇ. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಅವನಿಗೆ ನಿಮ್ಮ ಆಶೀರ್ವಾದ ಇರಲಿ. ಆದಷ್ಟು ಜನ ವಿಶ್ ಮಾಡೋಕ್ಕೆ ಟ್ರೈ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್, ಟೇಕ್ ಕೇರ್.